ನಿನ್ನೆ ಮಹಾ ಮಳೆ ಬಂದು ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತದಲ್ಲಿ ಫಯಾಜ್ ಸಾವನ್ನಪ್ಪಿದ್ದು ಅಂತ್ಯಕ್ರಿಯೆ ಮಾಡೋದಕ್ಕೆ ಫಯಾಜ್ ಮನೆಯವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಾವಲ್ ಭೈರಸಂದ್ರದಲ್ಲಿದೆ ಮೃತ ಫಯಾಜ್ ನಿವಾಸ. ನಿನ್ನೆ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತದಲ್ಲಿ ಫಯಾಜ್ ಸಾವನ್ನಪ್ಪಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಫಯಾಜ್ ಅವರ ಅಂತ್ಯಕ್ರಿಯೆ ಮಾಡೋದಕ್ಕೆ ಅವರ ಮನೆಯವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅವರ ಮನೆ ಇರೋದು ಕಾವಲ್ ಭೈರಸಂದ್ರದಲ್ಲಿ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದ್ ಕಡೆ ನ್ಯೂಸ್ 18 ಮುಂದೆ ಫಯಾಜ್ ಸಹೋದರ ಸುಹೇಲ್ ಅವರು ಕಣ್ಣೀರನ್ನ ಹಾಕಿದ್ದಾರೆ. ನಿನ್ನೆ ನನ್ನ ಕಣ್ಣ ಮುಂದೆನೆ ನನ್ನ ತಮ್ಮ ಪ್ರಾಣ ಕಳ್ಕೊಂಡ. ಬೌರಿಂಗ್ ಆಸ್ಪತ್ರೆ ಬಳಿ ಕಾಮಗಾರಿ ನಡೀತಾ ಇತ್ತು. ಮಳೆಯಿಂದ ನೀರು ಗೋಡೆಗೆ ಬಂದು ಗೋಡೆ ಕುಸಿದು ಬಿತ್ತು. ತಕ್ಷಣವೇ ನನ್ನ ತಮ್ಮನ ಮೇಲೆ ಕಲ್ಲು ಮಣ್ಣು ಬಿತ್ತು ಕುಸಿಯಿತು. ಆ ಗೋಡೆನೆ ಮಣ್ಣು ಎತ್ತಿ ಎಳೆದುಕೊಳ್ಳುವಷ್ಟರಲ್ಲಿ ನನ್ನ ತಮ್ಮನ ಪ್ರಾಣವೇ ಹೋಯಿತು. ನನ್ನ ತಮ್ಮನಿಗೆ 2 ಮಕ್ಕಳು. ತುಂಬಾ ಕಷ್ಟ ಇದೆ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಸರ್ಕಾರ ಕೊಡುವಂತಹ ಈ ಪರಿಹಾರದ ಹಣ ಇದೆಯಲ್ಲ, ಅದು ನಮಗೆ ಸಾಕಾಗಲ್ಲ. ಕಾರಣ ನನ್ನ ತಮ್ಮನಿಗೆ 2 ಮಕ್ಕಳಿದ್ದಾರೆ. ಆದರೆ ಇಲ್ಲಿ ನನ್ನ ತಮ್ಮನ ಪತ್ನಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡಬೇಕು ಅಂತ ಹೇಳಿ ನ್ಯೂಸ್ 18 ಮುಂದೆ ಕಣ್ಣೀರಿಟ್ಟಿದ್ದಾರೆ ಫಯಾಜ್ ಸಹೋದರ ಸುಹೇಲ್. ಸರ್ ನೆನ್ನೆ ಫುಲ್ ಮಳೆ ಬಂದು ಆ ಗೋಡೆ ಎಲ್ಲ ಬಿದ್ದೋಯ್ತು ಸರ್. ಅಲ್ಲೇ ಎತ್ಕೊಂಡಿ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ತುಂಬ ಸೀರಿಯಸ್ ಇದ್ದಾನೆ ಅಂತ. 1 ಅವರ್ನಲ್ಲಿ ಇಲ್ಲ ಅಂತ ಹೇಳ್ಬಿಟ್ರು ಸರ್. ಇಲ್ಲ ಸರ್, ತುಂಬ ಅನ್ಯಾಯ ಆಯಿತು ಅದು. ಆ ಗೋಡೆ ಗಟ್ಟಿಗಿದ್ರೆ ಈ ಥರ ಆಗ್ತಾನೆ ಇಲ್ಲ. ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ಅವ್ರ ಫ್ಯಾಮಿಲಿಗೆ ನೋಡೋರು ಯಾರಿಲ್ಲ. 1.5 ವರ್ಷ 3.5 ವರ್ಷ 2 ಮಕ್ಕಳಿರೋ ಚಿಕ್ಕ ಮಕ್ಕಳು. ಅವ್ರ ಫ್ಯಾಮಿಲಿಗೆ ಅವನೇ ಇರೋದು. ನಾವು 25 ವರ್ಷದ ವ್ಯಾಪಾರ ಮಾಡ್ತಾ ಇದೀವಿ ಅಲ್ಲಿ. ಅಲ್ಲೇ ನಮ್ದು ಇರೋದೆಲ್ಲ ಅಲ್ಲೇ ವ್ಯಾಪಾರ ಮಾಡೋದು ನಾವು. ನಮ್ಮ ತಮ್ಮ ಎಂತಿಗೆ ಎಲ್ಲಾದ್ರೂ ಕೆಲಸ ಜಾಬ್ ಕೊಡ್ಲಿ, ಗೌರ್ಮೆಂಟ್ ಏನಾದ್ರೂ ಕೆಲಸ ಕೊಡ್ಲಿ, ಗೌರ್ಮೆಂಟ್ ಜಾಬ್ ಏನಾದ್ರೂ ಕೊಡ್ಸ್ರಿ, ಅವ್ರ ಮನೆ ನೋಡ್ಕೊಂತಾಳೆ ಅವಳು. ಅದೇನಂದ್ರೆ ಗೋಡೆ ಇದಾಗಿ ನಮ್ಗೆ ಗೊತ್ತೇ ಇರಲಿಲ್ಲ ಈ ತರ ಆಗುತ್ತಂತ. ಅದು ಮಣ್ಣು ಹಿಂದ್ಗಡೆಯಿಂದ ಮಣ್ಣು ಹಾಕಿ ಇದಾಗಿದೆ, ಅದು ಗೊತ್ತೇ ಆಗಿಲ್ಲ. ನಾವು ಕುಂತ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದ್ರು, ನಮ್ಗೆ ಇದುವರೆಗೂ ಸ್ವಲ್ಪನೂ ಇದಾಗಿಲ್ಲ. ಅದು ಗೋಡೆ ಬೀಳುತ್ತಂತ. ಒಂದೇ ತರ ಗೋಡೆ ಬಿದ್ದ ತಕ್ಷಣ ಯಾರು ಬಂದು ಎತ್ತಿಲ್ಲ ಸರ್. ನಾವು ಜನರ ಮೇಲೆಲ್ಲ ಹಂಗೆ ಕಲ್ ಮೇಲೆ ಬಿದ್ದಿದೆ. ನಾವೆಲ್ಲ ನಾವಿದ್ದು ಎಷ್ಟೋ ಫಸ್ಟ್ ಫಾರೂಕ್ ಬಿ ಎತ್ಕೊಂಡು ಹೋಗಿ ಹಾಕಿದ್ರಿ. ಆಮೇಲೆ ಇನ್ನೊಬ್ರು ಇದ್ದಾರೆ, ಅವ್ರದ್ದು ಆಪರೇಷನ್ ಆಗಿದೆ. ಸಮೀಲ್ ಅಭಿ ಅಂತ ಪರ್ಸ್ ಅಂಗಡಿ ಹಾಕ್ತಾರೆ, ಅವ್ರಿಗೂ ಆಪರೇಷನ್ ಇವಾಗ ಆಗಿದೆ. ಜಮೀರ್ ಅಂಗಡಿ ಹಾಕ್ತಾರೆ, ಅವ್ರದ್ದು ಕೈ ಬೆರಳಿಗೇನೋ ಕಟ್ಟಾಗಿದೆ ಅಂತೆ. ಎಲ್ಲ ಆಗಿರೋದು ಆ ಗೋಡೆಗಿಂತಾನೆ. ಆ ಗೋಡೆ ಏನಂದ್ರೆ ಹಿಂದ್ಗಡೆಯಿಂದ ಮಣ್ಣು ಹಾಕಿ ಕೆಳಗಡೆ ಅದು ಗೋಡೆ ಇದ್ದಾಗಿ ನೆನ್ನೆ ಹೊಡೆದಿದ್ದ ಗಾಳಿಗೆ ಬಿದ್ದೋಗ್ಬಿಟ್ಟಿರೋದು. ಇದು ಎಷ್ಟೋ ಪಬ್ಲಿಕ್ ಬಂದು ಸಹಾಯ ಮಾಡಿದ್ದಾರೆ. ಆಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ಪೊಲೀಸರು ಬಂದಿದ್ದಲ್ಲಿ. ಬೌರಿಂಗ್ ಆಸ್ಪತ್ರೆಯ ಬಳಿ ಗೋಡೆ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 6 ವರ್ಷದ ಮುಸಾವಿರ್ ಬೇಗಂ ಕೂಡ ಸಾವನ್ನಪ್ಪಿದ್ದು, ಮನೆಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ನಿನ್ನೆ ನಡೆದಂತಹ ಈ ಒಂದು ಗೋಡೆ ಕುಸಿತ ಪ್ರಕರಣದಲ್ಲಿ ಒಟ್ಟು 7 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 6 ವರ್ಷದ ಮುಸಾವಿರ್ ಬೇಗಂ ಸಾವನ್ನಪ್ಪಿದ್ದು, ಇದೀಗ ಅವರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆಜಿ ಹಳ್ಳಿಯ ನಿವಾಸಿಯಾಗಿದ್ದಾರೆ ಮುಸಾವಿರ್ ಬೇಗಂ. 6 ವರ್ಷ ಈ ಒಂದು ಗೋಡೆ ಕುಸಿತದಲ್ಲಿ ಅವರು ಕೂಡ ನಿನ್ನೆ ಸಾವನ್ನಪ್ಪಿದ್ರು. ಈಗ ಅವರ ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕಾರಣ 6 ವರ್ಷದ ಪುಟ್ಟ ಮಗು ಸಾವನ್ನಪ್ಪಿದೆ. ಮಗುವೇ ಈ ಒಂದು ಇಂತಹ ಒಂದು ಸಂದರ್ಭದಲ್ಲಿ ಮಗುವನ್ನೇ ಕಳ್ಕೊಂಡ್ವಲ್ಲ ಅಂತ ಹೇಳಿ ಅವರ ಮನೆಯವರು ಆಕ್ರಂದನವನ್ನ ಮಾಡ್ತಿದ್ದಾರೆ, ಕಣ್ಣೀರು ಹಾಕ್ತಾ ಇರ್ತಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗಾಗಲೇ ನಿಮಗೆ ನಾವು ತೋರಿಸ್ತಾ ಇದ್ವಲ್ಲ, ಈ ಒಂದು ಗೋಡೆ ಕುಸಿತದಂತಹ ಸಂದರ್ಭದಲ್ಲೇ 7 ಮಂದಿ ಸಾವನ್ನಪ್ಪಿರೋದು. ಇನ್ನು ಕೂಡ 7 ಮಂದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇದರಲ್ಲಿ ಪುಟ್ಟ ಮಗು ಕೂಡ ಸೇರಿದೆ. 6 ವರ್ಷದ ಮುಸಾವಿರ್ ಬೇಗಂ ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲಿ ಸುರಿದಂತಹ ಭಾರೀ ಮಳೆಯಿಂದ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರಿನ ಎಲ್ಲಾ ಇಲಾಖೆಗಳ ಮೇಲೂ ಕೂಡ ಕೇಸನ್ನ ಹಾಕಲಕ್ಕೆ ಲೋಕಾಯುಕ್ತ BS ಪಾಟೀಲ್ ಹೇಳಿದ್ದಾರೆ. ಚೀಫ್ ಸೆಕ್ರೆಟರಿ, ಎಲ್ಲಾ ಇಲಾಖೆಯ ಆಯುಕ್ತರು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿ ಇದೀಗ ಲೋಕಾಯುಕ್ತ ಅಧಿಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತರಾಗಿರುವಂತಹ BS ಪಾಟೀಲ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಇಂತಹ ಘಟನೆ ಮರುಕಳಿಸಬಾರದು ಅಂತ ಹೇಳಿದ್ದಾರೆ. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮೇಲೂ ಕೂಡ ಕೇಸನ್ನ ಹಾಕಬೇಕು. 5 ನಗರ ಪಾಲಿಕೆಗಳ ಆಯುಕ್ತರ ಮೇಲೂ ಪ್ರಕರಣವನ್ನ ದಾಖಲು ಮಾಡಬೇಕು.
ಎಲ್ಲರನ್ನೂ ಆರೋಪಿ ಮಾಡಿ ಕೇಸ್ ದಾಖಲು ಮಾಡಬೇಕು ಅಂತ ಲೋಕಾಯುಕ್ತರಾಗಿರುವ BS ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರಣ ಯಾವುದೇ ಒಂದು ಘಟನೆ ಆಗ್ಲಿ ಆ ಸಂದರ್ಭದಲ್ಲಿ ಕೆಳ ಹಂತದವರನ್ನ ಅಲ್ಲಿ ಅವರ ತಲೆದಂಡ ಆಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಯಾರು ಮುಖ್ಯವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು, ಯಾರು ಈ ರೀತಿಯಾಗಿ ಎಲ್ಲ ಕಟ್ಟುನಿಟ್ಟಾಗಿ ನೋಡ್ಕೊಳ್ಬೇಕಾಗಿತ್ತು, ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಾಗಿತ್ತು, ಅವರ ವಿರುದ್ಧ ಯಾವುದೇ ಕ್ರಮ ಆಗೋದಿಲ್ಲ. ಆದರೆ ಯಾರ ತಲೆದಂಡ ಆಗುತ್ತೆ ಅಂತ ಹೇಳಿದ್ರೆ ಕೆಳ ಹಂತದವರದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಮುಖ್ಯವಾಗಿ ಯಾರು ಇದರ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗಿತ್ತೋ ಅವರ ವಿರುದ್ಧವೇ ಕ್ರಮ ಆಗಬೇಕು ಅಂತ ಹೇಳಿ ಇದೀಗ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರುವಂತಹ GS ಪಾಟೀಲ್ ಹೇಳಿದ್ದಾರೆ. ಡೆಬ್ರಿಸ್ ತಂದು ಹಾಕಿದ್ದಾರೆ. ಇಲ್ಲಿ ತುಂಬಾ ಮಣ್ಣು ಹಾಕಿದ್ರಿಂದ ಮತ್ತು ಫೌಂಡೇಶನ್ ಅದು ವೀಕ್ ಇರೋದ್ರಿಂದ ಕಲ್ಲು ಬ್ಲಾಕ್ಸ್, ಸಿಮೆಂಟ್ ಬ್ಲಾಕ್ಸ್ ಹಾಕಿ ಆ ಗೋಡೆ ಕಟ್ಟಿದ್ರಿಂದ ಅದು ಜಾರಿ ಬಿದ್ದಿದ್ದು ಕಟ್ಬೋದು. ಆದರೆ ಅಲ್ಲಿ ಇಂಥ ಗೋಡೆ ಪಕ್ಕದಲ್ಲಿ ಅಮಾಯಕರಿಗೆ, ಟ್ರೇಡರ್ಸ್ಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿಕೊಡ್ಬೇಕಾದವರು ಅದರ ಸೇಫ್ಟಿ ಎಲ್ಲ ವಿಚಾರ ಮಾಡಬೇಕಾಗಿತ್ತು. ಈ ಮಳೆ ಬಂದರೆ, ಮಳೆ ಪ್ರತಿ ವರ್ಷ ಬರ್ತದೆ, ಎಲ್ಲೆಲ್ಲಿ ಆ ಥರ ಇದಾವ ಅದನ್ನು BBMP ಅವರು ಮತ್ತು ಆ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಯಾರಿದ್ದಾರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ಈಗ ನಾನು ಇದಕ್ಕೆ ಒಂದು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಇದು ಈ ಒಂದು ಪ್ರಕರಣಕ್ಕೆ ಅಷ್ಟೇ ಸಂಬಂಧ ಅಲ್ಲದೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ನಮ್ಮ ಸಿಟಿಯಲ್ಲಿ ಈ ಥರದ್ದು ಪ್ರಕರಣಗಳು ಇನ್ನು ಮುಂದೆ ಆಗಬಾರ್ದು. ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೂಕ್ತ ಇನ್ನು ಮುಂದೆ ಪ್ರಿವೆಂಟಿವ್ ಆಕ್ಷನ್ ಏನು ತಗೊಳ್ಬೇಕು ಅನ್ನೋದನ್ನು ಮಾಡ್ತೀವಿ. ಮತ್ತು ಇದಕ್ಕೆ ಕಾರಣೀಭೂತರು ಯಾರು, ಯಾವ ರೀತಿಯಿಂದ ಇದನ್ನು ನಿವಾರಣೆ ಮಾಡಬಹುದಾಗಿತ್ತು, ಪ್ರಿವೆಂಟ್ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ದುರಂತದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದೆ ಬೌರಿಂಗ ಆಸ್ಪತ್ರೆಯ ಆಡಳಿತ ಮಂಡಳಿ. ಶಿಥಿಲಗೊಂಡ ಗೋಡೆಯ ತೆರವಿಗೆ ಆಡಳಿತ ಮಂಡಳಿ ನಿರ್ಧಾರವನ್ನ ಮಾಡಿದೆ. ಇಷ್ಟು ದಿನ ಬೇಕಾಗಿತ್ತ? 7 ಜನರ ಪ್ರಾಣ ಹೋಗಬೇಕಾಗಿತ್ತ? ಎಷ್ಟೋ ಜನ ಗಾಯ ಆಗಬೇಕಾಗಿತ್ತ? ಇಂತಹ ಒಂದು ನಿರ್ಧಾರವನ್ನ ಮೊದಲೇ ಮಾಡಬೇಕಾಗಿತ್ತಲ್ಲ ಅನ್ನುವಂತಹ ಪ್ರಶ್ನೆ. ಎಲ್ಲವೂ ಕೂಡ ಅಷ್ಟೇ, ಎಲ್ಲಾ ಸಮಸ್ಯೆಗಳ ಆದ್ಮೇಲೆ ಆ ನಂತರ ಕ್ರಮ ಕೈಗೊಳ್ಳುವಂತಹ ಪ್ರಯತ್ನಗಳಾಗೋದನ್ನ ನಾವು ನೋಡ್ತೀವಿ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಆಡಳಿತ ಮಂಡಳಿ ಮಾಹಿತಿಯನ್ನ ಕೊಟ್ಟಿದೆ. ಗೋಡೆ ತೆರವು ಮಾಡುವ ಕುರಿತಂತೆ ಚರ್ಚೆ ಮಾಡಲಾಗಿದ್ದು ಮುಂದಿನ 15 ದಿನಗಳಲ್ಲಿ ತಡೆಗೋಡೆ ಡೆಮಾಲಿಷನ್ ಮಾಡಬೇಕು. ಡೇಂಜರ್ ತಡೆಗೋಡೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನು ಕೂಡ ಮಾಡಿತ್ತು. ಇದೀಗ ಗೋಡೆ ತೆರವು ಮಾಡುವ ಕುರಿತಾಗಿ ಇದೀಗ ಆಡಳಿತ ಮಂಡಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಅಂತ ಹೇಳಿದ್ರೆ ಏನು ಆಗಬೇಕು, ಯಾವ ರೀತಿಯಾಗಿ ಈ ಒಂದು ಗೋಡೆಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗಬೇಕು, ಶಿಥಿಲಗೊಂಡಂತಹ ಗೋಡೆಯನ್ನ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಆಡಳಿತ ಮಂಡಳಿ ಮಾಹಿತಿಯನ್ನ ನೀಡಿದೆ. ಈ ಮೂಲಕ ದುರಂತದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದೆ ಆಡಳಿತ ಮಂಡಳಿ. ಆದರೆ ನ್ಯೂಸ್ 18 ಕನ್ನಡ ಇದರ ಬಗ್ಗೆ ಕೂಡ ಸವಿಸ್ತಾರವಾದ ವರದಿಯನ್ನ ಪ್ರಸಾರ ಮಾಡಿತ್ತು, ಡೇಂಜರ್ ತಡೆಗೋಡೆ ಅನ್ನುವಂತಹ ಹೆಸರಿನಲ್ಲಿ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ನಿನ್ನೆ 7 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಾಜಿನಗರ ಶಾಸಕರಿಂದ ವೈಯಕ್ತಿಕವಾಗಿ ತಲಾ 5 ಲಕ್ಷದ ಸಹಾಯವನ್ನ ಮಾಡಲಾಗಿದೆ. ಶಿವಾಜಿನಗರ ಶಾಸಕರಾಗಿರುವ ರಿಜ್ವಾನ್ ಅರ್ಷದ್ ಅವರು ಈಗ ತಲಾ 5 ಲಕ್ಷ ಸಹಾಯವನ್ನ ವೈಯಕ್ತಿಕವಾಗಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಸರ್ಕಾರದ ವತಿಯಿಂದ ಪರಿಹಾರ ಕೂಡ ಘೋಷಣೆ ಆಗಿತ್ತು, ತಲಾ 5 ಲಕ್ಷ ರೂಪಾಯಿ ಅಂತ. ಅದು ಕೂಡ ಇವತ್ತೇ ಬಿಡುಗಡೆ ಮಾಡ್ತೀವಿ ಅಂತ, ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತೇ ಬಿಡುಗಡೆ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದರ ಜೊತೆಗೆ ಬಹುಶಃ ನಮ್ಮ ಕ್ಷೇತ್ರದ ಒಂದು ಆಸ್ಪತ್ರೆಯಲ್ಲಿ ಇದು ಆಗಿರ್ತಕ್ಕಂಥದ್ದು ನಮಗೆ ಇವತ್ತು ಕೂಡ ನಾವು ಶಾಕಲ್ಲಿದ್ದೇವೆ. ಆದರೆ ನಾವು ಕೂಡ ಅವ್ರ ಜೀವ ಅಂತೂ ಉಳಿಸೋಕ್ಕಾಗಿಲ್ಲ, ಜೀವದ ಮೌಲ್ಯ ಅಂತೂ ಕಟ್ಟಕ್ಕಾಗೋದಿಲ್ಲ. ಆದರೆ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸಹಾಯ ಆಗಬೇಕು. ನನ್ನ ವೈಯಕ್ತಿಕ ಮತ್ತು ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರ ವತಿಯಿಂದ ತಲಾ 5 ಲಕ್ಷ ರೂಪಾಯಿ ನಾವು ಕೂಡ ಕೊಡ್ತೇವೆ. ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಬಿದ್ದು 7 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನಾ ಸ್ಥಳಕ್ಕೆ MLC ಆಗಿರುವಂತಹ ಶರಣ ಅವರು ಭೇಟಿ ಕೊಟ್ಟರು. JDS ವತಿಯಿಂದ ಮೃತ ಕುಟುಂಬಕ್ಕೆ ತಲಾ 1 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ರು. ಮೃತರ ಕುಟುಂಬಕ್ಕೆ ಸರ್ಕಾರಿ ಕೆಲಸ ಕೊಡಿಸಬೇಕು, ಅವರಿಗೆ ಸರ್ಕಾರಿ ಕೆಲಸವನ್ನು ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ MLC ಶರವಣ ಅವರು ಮಾಡಿದ್ದಾರೆ. ಈ ಒಂದು
ಜೀವವನ್ನ ಕಳ್ಕೊಂಡಿರತಕ್ಕಂತ 7 ಕುಟುಂಬಗಳು ಏನಿದ್ದಾರೆ ಅವರ ಕುಟುಂಬಕ್ಕೆ ಜೆಡಿಎಸ್ ಪಕ್ಷದ ವತಿಯಿಂದ 1 ಲಕ್ಷ ರೂಪಾಯಿನ ನಾವು ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. 7 ಕುಟುಂಬಕ್ಕೂ ಕೂಡ 7 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರ್ಯಾರು ಗಾಯಾಳುಗಳು ಯಾರಿದ್ದಾರೆ ಅವರ ಕುಟುಂಬಕ್ಕೂ ಕೂಡ ತಲಾ 25,000 ರೂಪಾಯಿನ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ನಾವು ಕೊಡ್ತಾ ಇದೀವಿ. ಮತ್ತೆ ಯಾರು ಜೀವವನ್ನ ಕಳ್ಕೊಂಡಿದ್ದಾರೆ ಅವರ ಕುಟುಂಬದ ಪರಿಸ್ಥಿತಿ ಏನು, ಇದ್ರ ಬಗ್ಗೆ ನಾನು ಬಹಳ ನೊಂದು ಹೇಳ್ತಾ ಇದ್ದೀನಿ. ಸರ್ಕಾರ ಕೂಡಲೇ ಕನಿಷ್ಠ 25 ಲಕ್ಷ ರೂಪಾಯಿನಾದು ಘೋಷಣೆ ಮಾಡಬೇಕು. ಆ ನೊಂದ ಕುಟುಂಬಗಳಿಗೆ ಏನೋ ಒಂದು ದಾರಿದೀಪ ಆಗಬೇಕು.